ಹಾಯ್ ಮಮ್ಮಿ. ಓ ಮಗ್ನೆ, ಎಷ್ಟು ಡಾರ್ಕ್ ಆಗಿಬಿಟ್ಟಿದ್ಯಾ. ಆ ವಿಲೇಜ್ಗೆ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನ ಕೇಳ್ದಾಗ ಹೋಗ್ಬಿಟ್ಟೆ ನೀನು. ಬ್ರೋ, ಹೋಗಿದ್ ಕೆಲಸ ಆಯ್ತಾ? ಬ್ರೋ, ಹೇಳಿದ್ರಾ ಆ ಗೂಬೆಗೆ ನನಗೆ ಇಷ್ಟ ಇಲ್ಲ ನಿನ್ನ ಮದುವೆಗೆ ಅಂದ್ಬಿಟ್ಟು? ಇಲ್ಲ ಮಮ್ಮಿ, ಅದೊಂದು ಅವಕಾಶ ಸಿಗಲಿಲ್ಲ. ಲೆಟರ್ ಕೊಟ್ಬಿಟ್ಟು ಬಂದಿದ್ದೀನಿ. ಲೆಟರಲ್ಲಿ ಎಲ್ಲ ಡೀಟೇಲ್ ಆಗಿ ಬರ್ದಿದ್ದೀ ತಾನೇ? ಮಮ್ಮಿ, ಎಲ್ಲ ಡೀಟೇಲ್ ಆಗಿ ಬರ್ದಿದ್ದೀನಿ. ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಆದರೆ ನೀನು ಖುಷಿಯಾಗಿರಲ್ಲ ಅಂತ ಎಲ್ಲ ಚೆನ್ನಾಗಿ ನೀಟಾಗಿ ಬರ್ದಿದ್ದೀನಿ. ಅದೇ ಅವಳ ಕೈಗೆ ತಲುಪಿರುತ್ತೆ ಇಷ್ಟೊತ್ತಿಗೆಲ್ಲ. ವೆರಿ ಗುಡ್. ಅವಳು ಯಾವುದೇ ಕಾರಣಕ್ಕೂ ಅದನ್ನ ಅವ್ರ ಅಪ್ಪ ಅಮ್ಮರು ಕೊಡಲ್ಲ ತಾನೇ? ಹೇಳಿದ್ದೀನಿ ಮಮ್ಮಿ, ಹೇಳಿದ್ದೀನಿ. ಎಲ್ಲ ಡೀಟೇಲಾಗಿ ಬರ್ದಿದ್ದೀನಿ. ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ನಿನ್ನ ಮದುವೆ ಆದರೂ ನೀನು ಖುಷಿಯಾಗಿರೋಕ್ಕಾಗಲ್ಲ ಅಂತ ಎಲ್ಲ ಡೀಟೇಲಾಗಿ ಬರ್ದಿದ್ದೀನಿ ಮಮ್ಮಿ. ಸರಿ ಪುಟ, ಸರಿಯಾಗಿ ಬರ್ದಿದ್ದೀಯಾ ಬಿಡು. ಆ ಲೆಟರ್ ನೋಡಿ ತುಂಬ ಭಯ ಆಗ್ಬಿಡ್ಬೇಕು ಅವಳಿಗೆ. ಯಾವುದೇ ಕಾರಣಕ್ಕೂ ನಮ್ಮ ಸುದ್ದಿಗಂತೂ ಬರಲ್ಲ ಬಿಡು ಹಾಗಾದ್ರೆ. ನೋ ಮಮ್ಮಿ, ಏನು ಮಮ್ಮಿ ಅವಳು ಗೂಬೆ ಥರ ನಾನು ಮಾತಾಡ್ಸೋಕೆ ಹೋದ್ರೆ ತಲೆ ತಗ್ಸ್ಕೊಂಡು ಕೂತ್ಕೋತಾಳೆ. ಮಮ್ಮಿ ನಿಜವಾಗ್ಲೂ ತುಂಬ ಇರಿಟೇಷನ್ ಆಗ್ತು ನನಗೆ. ಅವಳಂತೂ ನಮ್ಮ ಮನೆ ಸೊಸೆಯಾಗಿ ಕ್ಲಯಕ್ಕೆ ಇಲ್ಲ. ಅಯ್ಯೋ, ನಾನು ಅದಕ್ಕೆ ಹೇಳ್ಬಪ್ಪ, ನಿಮ್ಮ ಡ್ಯಾಡಿ ಚಾಯ್ಸ್ ಯಾವ ಥರ ಸರಿಯಾಗಿದೆ ಹೇಳು? ಎಲ್ಲ ಮಸ್ತಾಗಿರುತ್ತೆ. ಈಗ ಬಿಡಪ್ಪ, ಆ ದೊಡ್ಡ ಪ್ರಾಬ್ಲಮ್ ಚಿಕ್ಕದಾಗಿ ಹೋಯ್ತಲ್ಲ, ಅಷ್ಟೇ ಸಾಕು. ಎಸ್ ಮಮ್ಮಿ, ವೆರಿ ಇಸ್ ಡ್ಯಾಡ್. ನಿಮ್ಮ ಡ್ಯಾಡಿ ಒಳಗಡೆ ಇದ್ದಾರೆಪ್ಪ. ಹಾಯ್ ಮಗನೆ, ಹೇಗಿದೆಯಾ? ಡ್ಯಾಡಿ. ಅನಿಸ್ತು ಮಗನೆ, ನಿನಗೆ ಹಳ್ಳಿ ಎಲ್ಲ ತುಂಬ ಇಷ್ಟ ಆಯ್ತಾ? ಗೊತ್ತು ಮಗನೆ, ನಿನ್ಗೆ ಹಳ್ಳಿ ತುಂಬ ಇಷ್ಟ ಅಂತ. ವಾಟ್ ನಾನ್ ಸೆನ್ಸ್ ದೇವ್, ನಿನ್ಗೆ ಗೊತ್ತಾಗಲ್ಲ ಸ್ವಲ್ಪನೂ? ಅವನು ಸಿಟಿಗೆ ಬೆಳೆದಿರೋನು, ಅವ್ನಿಗೆ ಯಾವ ಥರ ಹಳ್ಳಿ ಇಷ್ಟ ಆಗುತ್ತೆ? ಹಾಗಾದ್ರೆ ನೀನು ಹಳ್ಳಿಲಿ ಬೆಳೆದಿದ್ದೋಳು, ಮತ್ತು ನಿನಗೆ ಹೆಂಗೆ ಸಿಟಿ ಇಷ್ಟ ಆಯಿತು? ಅದೇ ಥರ ಸಿಟಿಯಿಂದ ಹೋಗಿರೋನ್ಗೆ ಹಳ್ಳಿ ಇಷ್ಟ ಆಗುತ್ತೆ. ಜಯದೇವ್, ನನ್ನ ಬಗ್ಗೆ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ನೀನೇನು ಮಾತಾಡ್ಬೇಕು ಅಷ್ಟು ಮಾತಾಡ್ಕೊ, ನನ್ನ ಜೊತೆ ಏನು ಬರಬೇಡ ನೀನು ಮಾತಾಡೋಕ್ಕೆ. ನಾನು ನಿನ್ ಕೇಳಲಿಲ್ಲ, ಹಳ್ಳಿ ಇಷ್ಟ ಆಯ್ತಾ ಅಂತ ನನ್ನ ಮಗನ ಕೇಳಿದೆ. ನೀನೇ ಎಲ್ಲಕ್ಕೂ ನಂದೇ ಇಡ್ಲಿ ಅಂತ ಬರ್ತೀಯಾ? ಟೂ ಮಚ್. ಯಾ ಫೋರ್ ಮಚ್. ಯಾವ ಬುದ್ಧಿ ಬರುತ್ತೋ ಏನೋ, ಅವಾಗ ನೋಡು ನಾನು ಕಾಲ್ ಹೇಳಿದ್ರಲ್ಲೇ ಇರ್ತೀಯ ನೀನು. ನನಗೆ ಬೇರೆ ಮಾಡೋ ಕೆಲಸ ಇಲ್ಲ ನೋಡು, ಅದಕ್ಕೆ ನಿನ್ನ ಕಾರ್ ಹೇಳ್ಕೊಂಡು ಕೂತಿದ್ದೀನಿ. ನಡೆದು ಬಂದಿದ್ದಾರಿನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದನ್ನ ನೆನಪಲ್ಲಿ ಇದ್ರೇನೆ ಮುಂದೆ ತಿನ್ನಕ್ಕೆ ಅನ್ನ ಸಿಗೋದು, ತಿಳ್ಕೊಬಿಡು. ಹೌದೌದು, ಅಪ್ಪ ಹಾಕಿದ ಹಳದ ಮರ ಅಂದ್ಬಿಟ್ಟು ಜ್ಞಾನ ಹಾಕೊಳ್ತಾರೆ. ನಾನ್ ಸೆನ್ಸ್. ಯಾಕೆ ಸುಬ್ಲಕ್ಷ್ಮಿ, ಇರೋದೆಲ್ಲ ಮರ್ತ್ಬಿಟ್ಟು ಹಳೇದೆಲ್ಲ ತಪ್ಪೆ ಕೂರ್ಕೊಂಡು ಬೆಣ್ಣೆ ತರ್ತಾ ಕೂತ್ಕೋತಿದ್ದೆ, ಅದೆಲ್ಲ ಮರ್ತ್ಬಿಟ್ಟ? ಏನೋ ನನ್ನ ಫ್ರೆಂಡ್ ಸಹಾಯ ಮಾಡಿದ್ಕೆ ಆ ದುಡ್ಡು ಸಿಕ್ಕಿದ್ಕೆ ಬಂದು ಸಿಟಿಗೆ ಸೇರ್ಕೊಂಡು ಅವ್ರ ಋಣ ನಮ್ಮ ಮೇಲಿದೆ, ಅದು ತೀರ್ಸ್ಕೊಳಕ್ಕೆ ಒಂದು ಅವಕಾಶ ಇದೆ. ಅದನ್ನ ನೀನು ಅದನ್ನ ತೀರ್ಸ್ಕೊಳೋದು ಕಲಿ, ಅದು ಬಿಟ್ಟು ಬೇರೆ ಎಲ್ಲ ಪುರಾಣ ಹೊಡಿಬೇಡ. ಬಟ್ ನಾನ್ ಸೆನ್ಸ್. ಅಲ್ಲ ಜಯದೇವ್, ಏನು ಹಿಂಗೆ ಆಗ್ತಾ ಇದೆಯಾ? ಸಹಾಯ ಮಾಡಿದ್ರು ಅಂದ್ರೆ ಏನು ಯಾರು ಮಾಡಬಾರ್ದು ಸಹಾಯ ಮಾಡಿದಾರಾ? 10,000 ಕೊಟ್ಟಿದ್ರು, ಅಟ್ಲೀಸ್ಟ್ 10,000ಕ್ಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಷ್ಟು ಕೊಡಬೇಕು ಅಂತ ಅನ್ಸಿದ್ರು ನಿನಗೆ. 10,000 ಬದಲಿಗೆ 10 ಲಕ್ಷ ಕೊಡು. ಅದು ಬಿಟ್ಟು ನನ್ನ ಮಗನಿಗೆ ಹಳ್ಳಿಗೆ ತರ್ತೀನಿ ಆ ಥರ ಈ ಥರ ಅಂತೆಲ್ಲ ಮಾತಾಡಬೇಡ ನೀನು. ಸುಬ್ಲಕ್ಷ್ಮಿ, ಯು ಡೋಂಟ್ ಕಾಲ್ ಮಿ ಸುಬ್ಲಕ್ಷ್ಮಿ, ಯು ಕಾಲ್ ಮಿ ಲ್ಯಾಕ್ಸ್. ನೋಡು, ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡಬೇಡ ನೀನು. ನನ್ನ ಮಗನಿಗೆ ಎಲ್ಲಿ ಎಂಟು ತರಬೇಕು, ಎಲ್ಲಿ ಮದುವೆ ಮಾಡಬೇಕು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಲಿ ಕೇಳಿಸ್ಕೋಬೇಕಾಗಿಲ್ಲ ನಾನು. ನೀನು ಹೇಳಲೇಬೇಕು ಅಂದರೆ ನಿನ್ನ ಮಗಳಿಗೆ ಹೇಳಿ ಗಂಡನ ಮನೆ ಬಾಳಟ ಮಾಡಿಸು. ಡ್ಯಾಡ್, ಏನು ಮಾತಾಡ್ತಾ ಇದ್ದೀರಾ? ನನ್ನ ಸುದ್ದಿ ಏನಕ್ಕೆ ನಿಮಗೆ? ನನ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ ನಿಮಗೆ? ನಿಮ್ಗಿರೋದು 3 ಮಕ್ಕಳಲ್ಲ, 2 ಮಕ್ಕಳು. ಯು ಆರ್ ರೈಟ್, ನೀನಿದ್ದೂ ವೇಸ್ಟೇ. ನನಗಿರೋದು 2 ಮಕ್ಕಳು. ಓ ಅಭಿಯಾನ್, ಹೇಳೋದನ್ನೇ ಮರ್ತ್ಬಿಟ್ಟೆ. ನಿನ್ನ ತಮ್ಮ ಫೋನ್ ಮಾಡಿದ ಕಣಪ್ಪ, ತುಂಬ ಕೇಳ್ತಿದ್ದ. ನೀನು ಫೋನ್ ಮಾಡಿದಂತೆ ರಿಶ್ಯೂ ಮಾಡಲಿಲ್ವಂತೆ. ನನ್ನ ಮಗ ಫೋನ್ ಮಾಡಿದ್ನಾ? ನನಗೆ ಫೋನ್ ಮಾಡಿದ್ರೆ ನಿಮಗೆ ಫೋನ್ ಮಾಡಿದ್ನಾ? ಅಯ್ಯೋ, ನಿನ್ಗೆಲ್ಲಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಇಲ್ಲಿ ಅಂತ ಹೋಗೋದಕ್ಕೆ ಟೈಮ್ ಇಟ್ಕಲ್ಲ, ಅದ್ರ ಮಧ್ಯದಲ್ಲಿ ಫೋನ್ ಎತ್ತಕ್ಕೆ ಟೈಮ್ ಇರುತ್ತಾ? ಫೋನ್ ಮಾಡಿದೆ, ಮಮ್ಮಿ ಎತ್ತುತ್ತಿಲ್ಲ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ. ಹೌದಾ ರೆಡಿ? ಬ್ರೋ ಫೋನ್ ಮಾಡಿದ್ನಾ? ಪುಟ ಫೋನ್ ಮಾಡಿದ. ಏನಂತೆ? ಬರ್ತೀನಿ ಅಂತ ಹೇಳಿದ್ನಾ? ಇಲ್ಲ ಅಭಿಯಾನ್, ಇವಾಗಲೇ ಬರಲ್ಲ, ಇನ್ನೂ 1 ಇಯರ್ ಆಗುತ್ತೆ ಅಂತ ಹೇಳ್ದ. ವಾ ಡ್ಯಾಡಿ, ಇವಾಗಲೇ ಬರಲ್ವಂತ? ಇವಾಗಲೇ ಬರಲ್ಲ ಅಂತ ಹೇಳ್ದ. ಹಂಗೂ ಅಭಿಯಾನ್ ಮದುವೆ ಫಿಕ್ಸ್ ಆಗಿದೆ ಕಣಪ್ಪ ಅಂತ ಅಂದೆ. ಆದ್ರೂ ಇಲ್ಲ ಡ್ಯಾಡಿ, ನನಗೆ ಇವಾಗ ಟೈಮ್ ಸಿಗಲ್ಲ, ನಾನು ಮತ್ತೆ ಬರ್ತೀನಿ ಅಂತ ಅಂದ. ಅದಿರಲಿ ಕಣಪ್ಪ, ಯಾವ ಥರ ಇತ್ತು ಹಳ್ಳಿ? ಇಷ್ಟ ಆಯ್ತಾ ನಿನಗೆ? ಡ್ಯಾಡಿ ಇಷ್ಟ ಆಯಿತು. ನನಗೆ ಗೊತ್ತು ಮಗನೆ, ಎಷ್ಟೇ ಆದರೂ ನೀನು ನನ್ನ ಮಗ ಅಲ್ವಾ, ನಿಜವಾಗ್ಲೂ ನಿನ್ನ ಹಳ್ಳಿ ತುಂಬ ಇಷ್ಟ ಆಗುತ್ತೆ ಅಂತ. ಹಾಗೇನೆ ಗೌರಿ ಹತ್ರ ಎಲ್ಲರ ಹತ್ರ ಮಾತಾಡ್ದ ನೀನು? ಏನ್ ದೇವ್, ಯಾಕೆ ಗೌರಿ ಹತ್ರ ಮಾತಾಡ್ತಾನೆ? ತಲೆಯಿಂದ ಮಾತಾಡ್ತಿದ್ಯಲ್ಲ ನೀನು? ಸುಬ್ಲಕ್ಷ್ಮಿ, ಯಾವತ್ತೂ ಡಿಸೈಡ್ ಆಗಿದೆ, ಗೌರಿನೇ ಈ ಮನೆ ಸೊಸೆ ಅಂದ್ಬಿಟ್ಟು. ಅದೇನು ಬದಲಾವಣೆ ಆಗೋದೇ ಇಲ್ಲ. ಯಾರು ಹೇಳಿದ್ರು ಅಷ್ಟೇನೆ, ನನ್ನ ಮಗ ಒಪ್ಕೋಬೇಕು, ನಾನು ಒಪ್ಕೋಬೇಕು ಅಷ್ಟೇನೆ. ನಿಮ್ಮ ಮಾತುಗಳೆಲ್ಲ ಕೇಳಲ್ಲ ನಾವು. ಯಾಕೆ ಡ್ಯಾಡಿ, ಯಾಕಂಗಂತೀರಾ? ಹಾಗಾದ್ರೆ ನಾವು ಏನು ಹೇಳಂಗೆ ಇಲ್ವಾ? ನಮ್ದು ಏನು, ನಮ್ಮ ಮಾತಿಗೆ ಬೆಲೆನೇ ಇಲ್ವಾ ನಿಮ್ಮ ಹತ್ರ? ನೋಡ್ತೇಜ, ನನ್ನ ಮಗನಿಗೆ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಸರಿ ಅದು ನನಗೆ ಗೊತ್ತು. ನಿಮ್ಮ ಹತ್ರ ಏನು ಹೇಳ್ಸ್ಕೋಬೇಕಾಗಿಲ್ಲ. ನನ್ನ ಮಗ ನಾನು ನೋಡಿ ದುಡ್ಡಿನೇ ನಮ್ಮ ಮದುವೆ ಆಗೋದು. ನಂಗೆ ಅಷ್ಟು ನಂಬಿಕೆ ಇದೆ ನನ್ನ ಮಗನ ಬಗ್ಗೆ. ಜಯದೇವ್, ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಪ್ಪಟ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಜಯದೇವ್, ಜೋಕ್ ಮಾಡಬೇಡ ನೀನು. ಅಲ್ಲ ಜಯದೇವ್, ಮದುವೆ ಆಗೋದು ಅಭಿ ಅಂತಾನೆ ಒಂದೇ ಒಂದು ಸಲ ನಾನು ಕೇಳ್ತಾ ಇದ್ದೀಯ? ಅಭಿಯನ್ನ ಕೇಳ್ತಿದ್ದೀಯ ಹೇಳು? ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ ನೀನು, ಅವ್ರಿಗೆ ಇಷ್ಟನ ಮದುವೆ ಐತಿ ಅಂತ ನೀನೇ ಡಿಸೈಡ್ ಮಾಡಿಬಿಟ್ರೆ ಇವ್ರು ಕೋಲಿ ಬಸ್ ಥರ ಬಂದು ತಾಳಿ ಕಟ್ಬಿಡ್ತಾನೆ ಅನ್ಕೊಂಡಿದ್ಯಾ? ನನ್ನ ಮಗ ಏನು ಅಂತ ನನಗೆ ಗೊತ್ತು. ನನ್ನ ಮಗನ ಜೀವನದಲ್ಲಿ ಏನು ಮಾಡಬೇಕು, ಏನು ಬಿಡಬಾರ್ದು, ಇಲ್ಲಿ ಗಂಟಲು ಡಿಸೈಡ್ ತಗೊಂಡಿರೋ ನಾನು. ಇದು ಇವತ್ತು ನಾನು ತಗೊಳ್ತಾ ಇದ್ದೀನಿ. ಎದುರುಗಡೆ ತಾನು ಹೇಳ್ತಿರೋದು ನಾನು ದೂರದಲ್ಲಿ ಬಂದು ಹೇಳ್ತಿದ್ದೀನಾ? ಅಭಿಯಾನ್, ನಾನು ನಿನ್ನ ಬಗ್ಗೆ, ನಿನ್ನ ಲೈಫಾಗಿ ಒಳ್ಳೆ ಡಿಸಿಷನ್ ತಗೊಂಡಿಲ್ವಾ? ಹೇಳು ಮಗನೇ. ಎಸ್ ಡ್ಯಾಡ್, ಎಸ್. ಇನ್ನೇ ನಿನಗೆ ಪ್ರಾಬ್ಲಮು? ನಿನಗೇನಿಗೆ ಪ್ರಾಬ್ಲಮು ಅಂತ ನನ್ನ ಮಗನೇ ಒಪ್ಕೊಂಡ್ಮೇಲೆ ನೀನು ಯಾವಳು ಕೇಳಕ್ಕೆ ಅಂತ? ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ಟೂ ಮಚ್ ಆಯ್ತು ನಿಂದು. ಛೀ, ನಿಜವಾಗ್ಲೂ ಈ ಥರ ಅನ್ಕೊಂಡಿರ್ಲಿಲ್ಲ. ಅಭಿಯಾನ್, ನೀನು ಬಾಯ್ ಬಿಟ್ಟು ಹೇಳೋ, ನೀನು ಇಷ್ಟ ಇಲ್ಲ ಅಂತ ಹೇಳು. ನೋಡು, ಯಾವ್ಯಾವ್ದೋ ವಿಷಯ ನಾವು ತಲೆ ತುಂಬಿ ಅವ್ನು ತಲೆ ಕೆಡಿಸ್ಬೇಡ ನೀನು, ಓಕೆ? ಅವನಾದ್ರೂ ಚೆನ್ನಾಗಿರಲಿ ಲೈಫಲ್ಲಿ. ಜಯದೇವ್, ನೀನು ಒಬ್ಬನ ಮಾತ್ರ ಮಗ ಅಲ್ಲ, ಅವನು ನನಗೂ ಮಗ. ನನ್ನನ್ನು ಕೇಳಬೇಕು ನೀನು. ನನಗೆ ಒಪ್ಪಿದೆಯಾ ಇಲ್ವಾ ಅಂತ ನೀನು ಒಂದು ಮಾತು ಕೇಳ್ತಾ ಇದೆಯಾ? ನೀನು ಓನಾಗಿ ಡಿಸಿಷನ್ ತಗೊಳಕ್ಕೆ ಏನು ಅನ್ಕೊಬಿಟ್ಟಿದ್ಯಾ? ನೀನು ಹಾಟ್ ಅನ್ಕೊಬಿಟ್ಟಿದ್ಯಾ? ನೋಡು ಸುಬ್ಲಕ್ಷ್ಮಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನಿನ್ನ ಕೇಳ್ಕೊಂಡು ನಾನು ಡಿಸೈಡ್ ತಗೊಳ್ಳೋಂತನಲ್ಲ. ನನ್ನ ಓನ್ ಡಿಸಿಷನ್, ನನಗೇನು ಸರಿ ಅನಿಸ್ತೋ ಅದನ್ನೇ ಮಾಡೋದು, ಓಕೆ? ಛೀ, ದಿಸ್ ಇಸ್ ಟೂ ಮಚ್.
ಓಕೆ ಮೈಸನ್, ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲಿದ್ರೆ ನಿಮ್ಮ ಅಮ್ಮನ ಕೈ ತಲೆ ತಿನ್ಸ್ಕೊಂಡು ನಂಗೆ ತಲೆ ಎಲ್ಲ ಖಾಲಿ ಆಗುತ್ತೆ. ಓಕೆ ಬಾಯ್. ಹಾಂ ಡ್ಯಾಡಿ ಬಾಯ್. ಅಭಿಯಾನ್ ಏನಾಗಿದೆ ನಿನ್ಗೆ? ಹೇಳ್ಬೋದಾಗಿತ್ತಲ್ವಾ ನನಗೆ ಹುಡುಗಿ ಇಷ್ಟ ಇಲ್ಲ ಅಂದ್ಬಿಟ್ಟು. ಏನಕ್ಕೆ ಹಿಂಗೆ ಮಾಡ್ತಾ ಇದೀಯ ನೀನು? ನೋ ಮಮ್ಮಿ, ನಂಗೆ ಭಯ ಆಗುತ್ತೆ ಮಮ್ಮಿ. ನಾನ್ಸೆನ್ಸ್. ಭಯ ಅಂದ್ರೆ ಅವ್ರು ಕಟ್ಟಿದ ಹುಡುಗಿ ಕಟ್ಕೋತೀಯ ನೀನು? ಛೀ, ನಿಜಕ್ಕೂ ದಿಸ್ ಇಸ್ ಟೂ ಮಚ್. ಮಮ್ಮಿ ಪ್ಲೀಸ್ ಮಮ್ಮಿ, ನಾನು ಅಲ್ಲೇ ವ್ಯವಸ್ಥೆ ಮಾಡ್ಬಿಟ್ಟು ಬಂದಿದ್ದೀನಿ. ನನ್ನಿಂದಂತ ಯಾಕೆ ಅನ್ಸ್ಕೊಳ್ಳಿ, ಆ ಹುಡುಗಿನೇ ಹೇಳ್ತಾಳೆ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು. ಬಿಡು ಮಮ್ಮಿ, ಇಷ್ಟೊತ್ತಿಗೆ ಆ ಲೆಟರ್ ಎಲ್ಲ ನೋಡಿರ್ತಾಳಲ್ವಾ, ಅವಳೇ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾಳೆ. ಅದಕ್ಕೇನಕ್ಕೆ ನಾನು ಡ್ಯಾಡಿ ನಿಷ್ಠುರ ಮಾಡ್ಕೊಳ್ಳಿ ಹೇಳಿ? ಓ ಎಸ್, ಕರೆಕ್ಟ್ ನೀನು ಹೇಳ್ತಾ ಇರೋದು. ಆ ಹುಡುಗಿ ಕಡೆಯಿಂದನೇ ಬಂದ್ರೆ ಸರಿ. ಸಂಸ್ಥೆಯಿಂದ ಬಂದ್ರೆ ತೀರ್ಥ ಅನ್ಸ್ಕೊಳ್ಳೋದು ಇರ್ಲಿ ಬಿಡು. ಅವ್ರ ಕಡೆಯಿಂದನೇ ಬಂದ್ರೆ ಇನ್ನೂ ಒಳ್ಳೇದೇ. ಸರಿ ಮಮ್ಮಿ, ಓಕೆ. ಏನ್ ಮಮ್ಮಿ ಬ್ರೋ ಏನು ಮಾತಾಡೋದೇ ಇಲ್ಲ. ಇವನ್ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಮಮ್ಮಿ. ಏನ್ ಹಿಂಗೆ ಓವರ್ ಆಕ್ಟಿಂಗ್ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಇವ್ನಿಗೆ ಏನು ಬಂದಿದೆ, ನಾನು ಹೇಳು ಹೇಳು ಅಂತ ಎಷ್ಟು ಬಡ್ಕೊಂಡ್ರು ಹೇಳಲ್ವಲ್ಲ. ಏನಾದರೂ ಮಾಡ್ಕೊಳ್ಳಿ, ಸದ್ಯಕ್ಕೆ ಆ ಹುಡುಗಿ ನಮ್ಮ ಮನೆಗೆ ಬರ್ದವ್ರು ಅಷ್ಟೇ ಸಾಕಪ್ಪ. ಎಸ್ ಮಮ್ಮಿ, ನನಗೂ ಇಷ್ಟ ಇಲ್ಲ. ಅಲ್ಲಕಲ್ಲ ಮಗ, ಭಾನುವಾರ ಕುಯ್ಕೊಳ್ಳೋದ ಅಂದ್ರೆ ಆನೆ ಸುಡ್ತಾ ಕೂತಿದ್ಯೇಳೆ. ಅಯ್ಯೋ ಸುಮ್ಕಿರವ, ಅಲ್ಲಿ ಗಂಟೆ ಯಾರಿದ್ದಾರೋ ಯಾರು ಸತ್ತಾರೋ. ಪಾಪ ಬಿಗೆ ಅನ್ಬಿಟ್ಟು ತಗೊಬಂದ್ರೆ ನಾಟಿ ಕೋಳಿಯ ಊಟನೂ ಉಣ್ದಂಗೆ ಹೊಂಟೆ ಹೋಗೋದಲ್ಲ. ಅಯ್ಯೋ ಅಪ್ಪ, ಅವ್ರ ಆ ಪಾಟಿ ಕೆಲಸ ಅದು ಇದು ಅಂತ ಇರೋರು ಇಲ್ಲಿ ಕುತ್ಕೊಂಡಲ್ಲ ಮಗ. ಭಾಳ ಒಳ್ಳೆ ಹುಡುಗ ಮಾತ್ರ, ಭಾಳ ಸೈಲೆಂಟು. ನೀನು 2 ದಿವಸ ಇರ್ತಾನೆ ಯಾವ್ದಾರ ಒಂದು ಅಂಗಡಿ ತಕ್ಕ ಹೋಗಿ ನಿಂತ್ಕತ್ತ. ಎಲ್ಲೂ ಇಲ್ಲ ಕಣ್ಮಗ, ಮನೆ ಆಚೆಗೆ ಹೋಗಿಲ್ಲ. ಹಂಗಲ್ಲ ಬುದ್ಧಿ ಕಲಿಯೋದು ಪಾಪ. ಊಟ ಉಣ್ಕೊಳ್ಳೋದು ಅಲ್ಲೇ ಕುತ್ಕೊಳ್ಳೋದು ಹಂಗೆ ಮಾಡ್ತು ಹೊರ್ತು ಒಬ್ರು ಮನೆ ತಕ್ಕೋಬೇಕು, ಒಬ್ರು ಮನೆ ತಕ್ಕ ನಿಂತ್ಕೋಬೇಕು ಮಾಡಬೇಕು ಅನ್ನೋದು ಮಾತ್ರ ಬುದ್ಧಿ ಇಲ್ಲ. ಭಾಳ ಒಳ್ಳೆ ಹುಡುಗ ಉಣ್ಕಣತೆ. ಜಯದೇವಣ್ಣಗೆ ಮಾತ್ರ ಮಾತ್ರ ಭಾಳ ಒಳ್ಳೆ ಹುಡುಗ. ನೋಡೋಕೆ ಖುಷಿ ಚೆನ್ನಾಗಿದ್ದಾನೆ. ಹೆಂಗೋ ನಮ್ಮ ಹೆಣ್ಣು ಒಪ್ಕೊಂಡಿರೋದು ಹೆಚ್ಚು ಕಣ್ಮಗ. ಅದೇ ನನಗೆ ಒಂದು ಅನುಮಾನ ಕಣತೆ, ಇಷ್ಟ ಆಗಿರೋದು ಹೆಂಗೋ ಕಾಣಲ್ಲ. ಇಷ್ಟ ಇಲ್ದಾನೆ ಇದ್ದದವ. ನೀನು ಸರಿ ಬಿಡು. ಇಷ್ಟ ಆಗಿದ್ರೆ 2 ದಿವಸ ಗಂಟೆ ಉಳ್ಕತ್ತಿದ್ರೆ ನೀನು ಸರಿ. ಪಿಂಕಿಯರ್ ಮನೆ ತಾವು ಮಾತಾಡ್ಸಕ್ಕೆ ಅನ್ಬಿಟ್ಟು ಇಬ್ರು ನಿಂತಿದ್ರು ಕಣವ. ಅಷ್ಟೊತ್ತು ನಾನು ಹೊಂಟೋದೆ ಮಾತಾಡ್ಬಿಟ್ಟು ಮದುವೆಕಿನ ಮುಂಚೆಗೆ ಅನ್ಬಿಟ್ಟು ಅದ್ರಷ್ಟೇ. ಆಗ ನಾನು ಹೋಯ್ತೀನಿ ಬೆಂಗಳೂರಿಗೆ ಅನ್ಬಿಟ್ಟು ಹಂಗೆ ಹೋಯ್ತು. ಬೇಜಾರ್ ಗಿಜಾರ್ ಮಾಡ್ಕೊಳ್ಳೋದು ಗೊತ್ತಾಯ್ತು ನಿನ್ಗೆ. ಯಾಕಾದ್ರೂ ಸಕ್ ಹೋಗಿದೆ ಹಂಗೆ ಅದರ್ಸ್ತಿಲ್ಲ ಕಣಪ್ಪ. ತಿರುವಳಿಕೆ ಹೇಳ್ಕೊಟ್ಟೆ. ಬೇಡ ಹಿಂಗೆಲ್ಲ ಮದುವೆಕಿನ ಮುಂಚೆ ಮಾತಾಡ್ಬಿಡ್ತು ಅಂದ್ಬಿಟ್ಟು ಹೇಳ್ಕೊಟ್ಟೆ ಕಲ ಮಗ. ನನಗೆ ಗೊತ್ತಾಯ್ತಿಲ್ವಾ ಅದ್ರಸ್ಬಿಟ್ಟಲ್ಲ. ಅದಕ್ಕೆ ಏನೋ ಅದ್ಗಿದ್ರಸ್ಬಿಟ್ಟೇನೋ ನೀನು ಅಂತ. ನಂಗೆ ಗೊತ್ತಾಗಿಲ್ವಾ ಹೆಂಗೆ ಇದು ಮಾಡ್ಬೇಕು ಅಂತ. ಸುಮ್ ಕೂತ್ಕಲ್ಲ. ಅದು ಯಾಕಂತ ಪೇಪರ್ ಇಟ್ಕೊಂಡ್ಬಂದಿದ್ದಿ? ತಂದಿ ಅರ್ಗದ ಮನೆ ತಾವ್ ನೀನು. ಅಜ್ಜಿ ಅದು ಇದುವಿಲ್ಲ ಹೋಗಲಿ, ಬೆಂಕಿಗೆ ಸಾಕೋಗು. ಓ ಮಗ ತಗೋಬೈಲಿ, ಹಂಗೆಲ್ಲ ಅರ್ಗ್ಬಾರ್ದು ಕಣವ, ಅಜ್ಜಿ ಬೈತದೆ. ಬೈಲ್ ಬೆಂಕಿಗೆ ಹಾಕು. ಕೋಳಿ ಕುಯ್ತಾವ್ರೆ. ಕೋಳಿ ಸಾರು ಬಂದಿಯಾ ಊಟಕ್ಕೆ? ಬರ್ತೀನಿ. ಅಯ್ಯೋ ಪೇಪರ್ ಆರಾಯ್ತು. ಅಯ್ಯೋ ಹೋದ್ರು ಹೋಲಿ ಸುಮ್ಕಿರವ. ಅಯ್ಯೋ ಪೇಪರ್ ಬೆಂಕಿ ಒಳಗೆ ಹೊಂಟೋಯ್ತು. ಹೋದ್ರಾಯ್ತು ಸುಮ್ಕಿರು. ಅರ್ಗ್ಬೇಕೇನ ನೀನು ಮನೆ ತಕ್ಕೆಲ್ಲ ತಂದ್ಬಿಟ್ಟು. ಅಜ್ಜಿ ಅದಲ್ಲ ಹಂಗಲ್ಲ. ಹಿಂಗೂ ಇಲ್ಲ ಬಾಯಿ ಮುಚ್ಚೋ ಕುತ್ಕೊಂಡ್ರೆ ಕೋಳಿ ಸಾರು ಉಣ್ಣಕ್ಕಿಕ್ತಿವಿ. ಇಲ್ಲ ವಟ 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 ಅಂದ್ರೆ ಇಕ್ಕಕ್ಕಿಲ್ಲ. ಆಯ್ತು ಸುಮ್ ಕುತ್ಕತೀನಿ. ಎಷ್ಟು ಕೊಟ್ಲ ಮಗ ಕೋಳಿಗೆ? 650 ಇಸ್ಕೊಂಡಕ್ಕನವ ಬಡ್ಡಿ ಅದ. ಅಯ್ಯಪ್ಪ 600 ರೂಪಾಯಿ ತಗೊಂಡ. ಒಂದು 50 ರೂಪಾಯಿ ಕಮ್ಮಿ ಮಾಡಿಸ್ವೆ. 700 ರೂಪಾಯಿ ಹೇಳ್ತಿದ್ದು ಕಣವ. ಸರಿ ಬಿಡು. ಏನು ಹೊಸಿ ಏನು ಒಂದು 3/4 kg 1 kg ಬಿಡ್ಬೋದು ಬಾಡು. ಇನ್ನೆಷ್ಟು ಬಿದ್ದದಪ್ಪ? ನಾಟಿ ಕೋಳಿ ಅಲ್ವಾ ಬಿಡು, ಎಷ್ಟೋ ಬಿಳ್ಳಂತೆ. ಪಾಪ ಅಬ್ಬಿ ಕಳ್ಸಬಿಟ್ಟಿದ್ರಲ್ಲ, ಇರ್ಸ್ಕೊಂಡಿದ್ರೆ ಅಚ್ಚುಕಟ್ಟಾಗಿ ಉಣ್ಕೊ ಹೋಗೋದು. ಹಿಂಸೆ ಮಾಡ್ದಕ್ಕನಪ್ಪ. ಎಷ್ಟು ಮಾಡಿದ್ರು ಕೇಳಲಿಲ್ಲ. ಹೋಗ್ಬೇಕು ಅಂತ ನಿಂತ್ಕತ್ತಲ್ಲ, ಇನ್ನೇನು ಮಾಡಿಯೇ? ಸರಿ ಬಿಡಿ, ನೀ ಏನು ಮಾಡೋಕ್ಕಾದದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.